ನಮ್ಮೂರು ಸಣ್ಣ ಗ್ರಾಮ ಡಿ ಕಲ್ಲಳ್ಳಿ ಅಂತ. ಅದು ಅರಸೀಕೆರೆಗೆ ಒಂದು 13 ಕಿಲೋಮೀಟ್ರ್ ಆಗ್ಬೋದು, ಇಲ್ಲ ಜಾಗಲ್ಲಿ 13 ಕಿಲೋಮೀಟ್ರ್ ಆಗ್ಬೋದು. ಅರಸೀಕೆರೆ ತಾಲೂಕು, ಜಾಗಲ್ ಹೋಬಳಿ, ಹಾಸನ ಜಿಲ್ಲೆ. ಇಂಥ ಮಧ್ಯದಲ್ಲಿರೋವಂಥ ಹಳ್ಳಿ, ಸಣ್ಣ ಪುಟ್ಟ ಗ್ರಾಮ. 3 ಕ್ಯಾಸ್ಟ್ ಇದೆ. 3 ಕ್ಯಾಸ್ಟ್ನವರು ಸೇರಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೊಂದು ಪೀಳಿಗೆಗೆ ಯಾರು ಮುಂದೆ ಮಕ್ಕಳು ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ಡಿಗಲ್ಲಲ್ಲಿ ಬಂದು ಹಾಸನ ಡಿಸ್ಟಿಕ್ಕು. ಈ ಜೋಗಲ್ಲು ಬರುತ್ತೆ. ಕ್ಷೇತ್ರ ಬಂದು ಬೇಲೂರು. ಇದೊಂದು ಪುರಾತನ ದೇವಸ್ಥಾನ ಇದೆ, ಕಲ್ಲಲ್ಲಿರೋದು. ಇದನ್ನು ಇಲ್ಲೊಬ್ಬರು ಹಿರಿಕರಿದ್ದಾರೆ, ಅವ್ರನ್ನ ರಿವ್ಯೂ ಮಾಡೋಣ. ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ. ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಈ ಊರಿನ ಹಿರಿಕರಿವರು ಇವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ದೇವಸ್ಥಾನದ ಬಗ್ಗೆ. ನೋಡಿ ಹೋಗ್ತಾ ಇದ್ದಾರೆ, ನಾವು ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಮಟನ್ ಚಿಕನ್ ತಿನ್ಕೊಂಡೋದ್ರೆ ಇಲ್ಲಿ ಜೇನ್ ಇದೆಯಂತೆ. ಜೇನ್ ಮಾತ್ರ ಗ್ಯಾರಂಟಿ ಕಚ್ಚುತ್ತಂತೆ. ಇಲ್ಲಿ ಈ ದೇವಸ್ಥಾನದ ವಿಶೇಷತೆ. ಅದಾದಮೇಲೆ ಇದು ಹಳೇ ಸುಮಾರು ವರ್ಷದ ದೇವಸ್ಥಾನ. ಇದು ಪ್ರಾಚೀನ ಕಾಲದಂತೆ ಕೆತ್ತನೆಯಲ್ಲಿ ಕೆತ್ತಿರೋದು. ನೋಡಿ ಹೋಗ್ತಾ ಇದ್ದೀವಿ. ಚಪ್ಪಲಿ ಮಾತ್ರ ಹಾಕೊಂಡು ಹೋಗಿಲ್ಲ. ಚಪ್ಪಲಿ 1.5 ಕಿಲೋಮೀಟ್ರ್ ದೂರ ಬಿಡಬೇಕು. ಆ ದೇವಸ್ಥಾನ ಇರೋದಲ್ಲಿ ಮಾತ್ರ ಭಕ್ತಿಯಿಂದ ಮಾಡಬೇಕಿಲ್ಲಿ ಪೂಜೆ ಎಲ್ಲ. ಹಿಂದೂ ಮುಸ್ಲಿಂ ಭೇದ ಇಲ್ವಂತೆ, ಎಲ್ಲ ಒಗ್ಗಟ್ಟಿನಿಂದ ಮಾಡೋದಂತೆ. ಇದೊಂದು ಪುಟ್ಟ ಹಳ್ಳಿ. ಬಂದ್ಬಿಟ್ರಿ ಇಲ್ಲಿಂದ ಮೆಟ್ಲಿಂದ ಬಂದಿದ್ದೀವಿ. ಮೇಲ್ಗಡೆ ಬಂದಿದ್ದೀವಿ. ಯಜಮಾನ್ರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೋಡಿ ದೇವಸ್ಥಾನ ಒಂದ್ಸಲಿ ನೋಡ್ಕೊಳ್ಳಿ. ಮತ್ತೆ ಫುಲ್ ಬಂಡೆ. ನೋಡಿ ಇದೇ ಜೇನು. ಈ ಜೇನು ಬಗ್ಗೆನೂ ಹೇಳ್ತಾರೆ. ಹೊರಗಡೆ ಹೋಗ್ತಾ ಇದ್ದಾರೆ. ಸ್ವಾಮಿ ಎಷ್ಟು ವರ್ಷದ ಸ್ವಾಮಿ ಇದು? ಎಷ್ಟು ವರ್ಷದ? ಒಂದು 400-500 ವರ್ಷದ ದೇವಸ್ಥಾನ. 400-500 ವರ್ಷದ ದೇವಸ್ಥಾನ. ನೋಡ್ರಿ ಕೆತ್ತನೆ ಮಾಡಿರೋದು. ಇಲ್ಲಿಂದ ಇತಿಹಾಸದಲ್ಲೇ ಬಂದಿದೆ. ಒಂದು ಆವತ್ತಿನ ಕಾಲದಲ್ಲಿ ಒಂದು 10 ಮನೆ 20 ಮನೆ ಗ್ರಾಮ ಇದು. ಇವತ್ತೊಂದು 60-70 ಮನೆ ಆಗಿದೆ. 3 ಕ್ಯಾಸ್ಟ್ ಇದ್ದಾರೆ. ಮುಸ್ಲಿಮ್ಸು, ಇನ್ನು ಹಿಂದೂ 2 ಕ್ಯಾಸ್ಟ್ ಇದ್ದಾರೆ. ಎಲ್ಲ ಒಗ್ಗಟ್ಟಿನಿಂದ ಮಾಡ್ಕೊಂಡು ಎಲ್ಲರೂ ಒಗ್ಗಟ್ಟು ಕಾರ್ಯಗಳು ಮಾಡ್ತಾ ಇದ್ದೀವಿ. ಎಲ್ಲ ದೇವಸ್ಥಾನ ಫಂಕ್ಷನ್ ಆಗಲಿ ಪ್ರತಿಯೊಂದಕ್ಕೂ ಎಲ್ಲರೂ ಭಾಗಿಯಾಗ್ತಾರೆ. ಎಲ್ಲರ ಜೊತೆ ಸೇರಿ ಮಾಡ್ತಾರೆ. ಎಲ್ಲರೂ ಖರ್ಚು ಕೊಡ್ತಾರೆ. ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋ ಭೇದ ಭಾವ ಇಲ್ಲ. ಒಂದೇ ಮಾತ್ರ ಎಲ್ಲ ಒಂದೇ ಥರದಲ್ಲಿ ಕಷ್ಟಪಟ್ಟು ಎಲ್ಲರೂ ಸೇರಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ದೇವಸ್ಥಾನ ಪರ ಮಾಡ್ಬೇಕಾದ್ರೆ ಎಲ್ಲ ಒಗ್ಗಟ್ಟಲ್ಲೇ ಮಾಡ್ತಾರೆ. ಶ್ರಾವಣದಲ್ಲಿ ಎಲ್ಲ ಒಗ್ಗಟ್ಟಲ್ಲಿ ಮಾಡ್ತಾರೆ. ಎಲ್ಲರೂ ಒಂದೊಂದು ಸಾಮಾನು ಕೊಡಿಸ್ತಾರೆ. ಎಲ್ಲರೂ ದುಡ್ಡು ಹಾಕಿ, ಎಲ್ಲರೂ ಅಕ್ಕಿ ಬೇಳೆ ಎಲ್ಲ ಒಬ್ರು ಅಕ್ಕಿ ಕೊಡಿಸ್ತಾರೆ, ಬೇಳೆ ಎಲ್ಲ ಪ್ರತಿಯೊಬ್ರು ದುಡ್ಡು ಹಾಕಿ ಪ್ರತಿಯೊಬ್ರು ಎಲ್ಲ ಸೇರಿ ಮಾಡ್ತೀವಿ. ಇದು ಭಾರಿ ಕಾಲದ ದೇವಸ್ಥಾನ. ಅದಾದ್ಮೇಲೆ ಇದ್ರ ವಿಶೇಷತೆ ಏನು? ವಿಶೇಷತೆ ಇದ್ರೆ ಅದೇ ಬಂದು ಎಲ್ಲ ಕಾರ್ಯಗಳಲ್ಲಿ ಮನೆ ಮದುವೆಗಳು ಆದ್ರೆ ಮನೆ ಕಟ್ಟಕ್ಕೆ ಅಪ್ಪಣೆ ಕೇಳ್ತಾರೆ. ಎಲ್ಲ ಅಪ್ಪಣೆ ಕೇಳ್ತಾರೆ. ಅಪ್ಪಣೆ ಆಗುತ್ತೆ. ಅಪ್ಪಣೆ ಪ್ರಕಾರವಾಗಿ ಎಲ್ಲರೂ ಸೇರಿ ನಡೆಸ್ಕೊಂಡು ಹೋಗ್ತಾರೆ. ವಿರುದ್ಧ ಆದ್ರೆ ಅದು ತೊಂದರೆ ಕೊಡುತ್ತೆ, ತೊಂದರೆ ಆಗುತ್ತೆ. ಜೇನಿದೆ, ಜೇನು ದರ್ಶನ ಆಡ್ಕೊಂಡು ಹೊಡೆದು ಬಿಡುತ್ತೆ. ಇಲ್ಲಿ ಮಟನ್ ಚಿಕನ್ ಆಗಲ್ಲ. ಇಲ್ಲಿ ತಿನ್ಕೊಂಬಂದ್ರು ಅವ್ರಿಗೆ ಓಡಾಡ್ತು ಕಚ್ಚೋದಂತ ಗ್ಯಾರಂಟಿ. ಆಮೇಲೆ ಮಟನ್ ಚಿಕನ್ ತಿಂದು ಯಾರು ಬಿಟ್ಲತ್ತಲ್ಲ. ಈಗ ಹಿಂದೂನೇ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ಮಟನ್ ಚಿಕನ್ ಯಾರು ತಿನ್ಕೊಂಬರಲ್ಲ. ಏನಾದ್ರು ಬಂದ್ರೆ ಯಾರು ತಿನ್ಕೊಂಬರಲ್ಲ. ನೋಡ್ಬೇಕು ಅಂತ ಇಷ್ಟ ಬಂದ್ರು ಸ್ನಾನ ಮಾಡ್ಕೊಂಡು ಬಂದು ಎಲ್ಲರೂ ಫಲಾರ ತಿಂತಾರೆ. ಒಳಕೆಲ್ಲ ಎಲ್ಲರೂ ಹೋಗ್ತಾರೆ. ನೀವು ಎಲ್ಲರೂ ಮುಸ್ಲಿಮ್ಸ್ ಒಳಗೆ ಹೋಗ್ತಾರೆ.
ನಾವು ಹೋಗ್ತೀವಿ ಸ್ವಚ್ಛತೆಯಿಂದ ಬಂದರೆ ಎಲ್ಲರೂ ಒಳಗೆ ಹೋಗಿ ಕುತ್ಕೊಂಡು ದೇವ್ರ ಅಪ್ಪನೇ ಕೇಳ್ಕೊಂಡು ಸ್ವಚ್ಛತೆ ಇದ್ದಷ್ಟು ದೇವ್ರು ಅಷ್ಟೇ ನೀಟಾಗಿರುತ್ತೆ. ನಾವು ನೀಟಾಗಿದ್ರೆ ನಮಗೂ ಈ ದೇವ್ರು ಏನು ತೊಂದರೆ ಕೊಡಲ್ಲ. ಕ್ಲೀನಾಗಿ ಒಟ್ಟಾಗ ಅಚ್ಚುಕಟ್ಟಂತ ಕೇಳುತ್ತಷ್ಟೇ. ಒಟ್ಟಿನಲ್ಲಿ ಇದ್ಯಾ ದೇವರು ಯಾವ್ದಿದು? ಬೇರೆ ದೇವರು, ಗಂಡ ದೇವರು. ಗಂಡ ದೇವರು. ಇದೆಲ್ಲ ಪ್ರಾಚೀನರ ಕಾಲದ ಶಿಲ್ಪಿಗಳು ಆ ಕೈಯಲ್ಲಿ ಕೆತ್ತಿರೋಂಥದ್ದು, ಏನು ಮಿಷಿನರಿ ಇಲ್ಲ ನೋಡಿ. ಇದೆಲ್ಲ ಶಿಲ್ಪಿಗಳೆಲ್ಲ ಪುರಾತನ ಕಾಲದ್ದು ನೋಡಿ, ಆಗಿನ ಜಮಾನದಲ್ಲೇ ಕೆತ್ತನೆ ಮಾಡಿರೋದು ಯಾವ ಥರ ಇದೆ. ಬಣ್ಣ ಬಣ್ಣ ನೋಡಿ, ಲಿಪಿಗಳು ಕಾಣಿಸುತ್ತೆ ನೋಡಿ. ಲಿಪಿಗಳೆಲ್ಲ ಪುರಾತನ ಕಾಲದ್ದು, ಈ ಕಾಲದಲ್ಲ. ನಮ್ಗೆ ಓದೋಕ್ಕೆ ಆಗಲ್ಲ ಇದನ್ನು, ಹಳಗನ್ನಡ. ನಮಗೆ ಓದೋಕ್ಕೆ ಆಗಲ್ಲ, ಇದನ್ನು ಬರೋದು ಇಲ್ಲ. ಎಲ್ಲ ಇದೆ ನೋಡಿ, ಕಾಣುತ್ತೆ ನೋಡಿ, ಅಕ್ಷರಗಳು ಕಾಣುತ್ತೆ. ಆ ಕಡೆನೂ ಇದೆ. ಏನು ಅಕ್ಷರ ಯಾರಿಗೆ ಗೊತ್ತ? ಇರೋದು ಫುಲ್ ನೋಡಿ, ಮೇಲ್ಗಡೆ ಎಲ್ಲ ಇದೆಲ್ಲ ಬಂಡೆಲ್ಲ ಕೊರತಿ ಈ ದೇವಸ್ಥಾನ ಮಾಡಿರೋದು ನೋಡಿ. ಇದು ಇದೆಲ್ಲ ಬಂಡೆನೆ. ಹೊರಗಡೆ ಎಲ್ಲ ಟೈಲ್ಸ್ ಹಾಕಿದ್ದಾರೆ ನೋಡಿ. ಕರೆಂಟ್ ವ್ಯವಸ್ಥೆ ಇದೆ. ದಿವಂಗತ ಯಾರೋ ದಾನಿಗಳು, ದೇವಸ್ಥಾನಕ್ಕೆ ದಾನಿ ಕೊಟ್ಟಿರೋ ದೇವರು ನೋಡಿ. ಇದೇ ದೇವರು ನೋಡಿ, ಹೇಳ್ತಾರೆ ಇಷ್ಟು. ಎಲ್ಲ ಬಂಡೆಲೇ ಇರೋದಾ? ಮಂಡ್ಯಲೇ. ನೀವು ಹುಟ್ಟು ಬೆಳೆದಾಗ್ಲಿಂದ ಅಜ್ಜ ಮುತ್ತಜ್ಜನ ಕಾಲದಿಂದಲೂ, ನಿಮ್ಮ ಮುತ್ತಜ್ಜರ ಕಾಲದಿಂದನೂ ಬರೀ ಬಂಡೆ ಒಳಗೆ ಇರೋದು. ಈ ಬಂಡೆ ಒಳಗೆ ಇರೋದು. ಮಳೆ ಪಳೆ ಏನು ಇಲ್ಲ, ಮಳೆಗಿಳಿ ಏನು ಸಿಕ್ಕಲ್ಲ, ಸಿಗಲ್ಲ. ಸೋರೋದು ಇದೇನಿಲ್ಲ. ಚೆನ್ನಾಗಿ ಇದೆಲ್ಲ ನೀವೇ ಊರವರೇ ಸೇರಿ ಮಾಡ್ಸಿರೋದು, ದಾನಿಗಳು ಮಾಡ್ಸಿಲ್ಲ? ಇದು ಈ ಕಲ್ಲಾಕಿರೋ ದಾನಿಗಳು. ಇವೆಲ್ಲ ಕಲ್ಲಾಕಿ ಮಾಡಿ ಎಲ್ಲ ಕಟ್ಟಿರೋದು ಊರಲ್ಲೆಲ್ಲ ಸೇರಿ. ಊರಲ್ಲೆಲ್ಲ ಗ್ರಾಮದವರೆಲ್ಲ ಸೇರಿ ಇದಕ್ಕೇನು ದುಡ್ಡು ಹಾಕಿ ಮಾಡಿ. ಈಗ ಇದಕ್ಕೆ ಕುಟುಂಬದವ್ರು ಯಾರು ಇಲ್ಲ, ಇದಕ್ಕೆ ಅಂತ ಒಂದು ಕುಟುಂಬದವ್ರು ಯಾರು ಇಲ್ಲ. ಇದು ಐನಾರೇ ಪೂಜೆ ಮಾಡ್ತಾರೆ. ಗ್ರಾಮಸ್ಥರೆಲ್ಲ ಸೇರಿ ಸೇರ್ಕೊಂಡೆ ಇದನ್ನ ಸ್ಥಾಪನೆ ಮಾಡ್ಕೊಂಡು ಪೂಜೆ ಪುನಸ್ಕಾರದಿಂದಲೇ ಪೂಜೆ. ಗ್ರಾಮದಿಂದಾನೆ. ಯಾರ್ದು ಏನು ಪೂಜೆ? ಯಾರು ಬೇರೆ ಯಾರು ಮಾಡಕ್ಕಾಗಲ್ವ ಪೂಜೆ? ಇಲ್ಲ, ಅವ್ರೊಬ್ಬರೇ ಪೂಜಾರಿ ಯಾರು ಇರ್ತಾರೆ, ಅವ್ರು ಯಾರು ಇರ್ತಾರೆ ಅವ್ರೊಬ್ಬರೇ ಮಾಡ್ಬೇಕು. ಅವ್ರಿಗೇನು ಅದಕ್ಕೆ ಜಮೀನಿದೆ, 1.5 ಎಕರೆ ಜಮೀನು ಅವ್ರಿಗೆ ಕೊಟ್ಟಿದ್ದೀವಿ. ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ. ದೇವು ನಾವು ಅವರು ಜೀವನಾಂಶಕ್ಕೆ ಅವರಿಗೆ ಜಮೀನು ಬಿಟ್ಟಿದ್ದೀವಿ. ಜಮೀನು ಕೊಟ್ಟರೆ ಯಾರಾದ್ರೂ ಬತ್ತಿ ಅದು ಮಾಮೂಲಿ ಪೂಜೆ ಮಾಡಿರ್ತಾರೆ. ಭಕ್ತಿಯಿಂದ ಅವ್ರು ಎಷ್ಟು ಕೊಟ್ಟು ಹೋಗ್ತಾರೆ ಅವ್ರಿಗೆ ಅದು ಅವ್ರಿಗೆ ಸೇರಿದ್ರು. ಇದಕ್ಕೇನು ಕಾಣಿಕೆ ಪಜರಾಯಿ ಸೇರಿಸಿಲ್ಲ. ಇದೇನು ಸೇರಿಲ್ವ? ಮುಜರಾಯಿ ಸೇರಿ 400 ವರ್ಷದ ಇರ್ಬೋದು. ನಿಮ್ಗೆ ನಮಗೆ ಗೊತ್ತಿಲ್ಲ. ನಾ ಅಜ್ಜ ಮುತ್ತಾತ್ಗಳು ಹೇಳ್ತಿದ್ರು. ಅದನ್ನ ಕೇಳಕ್ಕೆಂತೂ ನಮ್ಮ ಮುಂದರಿ ನಾವು ನಿಮ್ ಮುಂದೆ ಪೀಳಿಗೆ ಅವರು ನೀವು ತಿಳಿದಿರೋಷ್ಟು ಅವರು ತಿಳಿಸ್ಕೊಂಡು ಹೋಗ್ತಾ ಇರ್ತೀವಿ. ಇದೇ ಪ್ರಾಚೀನ ಕಾಲದ ಅವಾಗಲೇ ಶಿಲ್ಪಿಗಳು ಮಾಡಿದ್ರು. ಶಿಲ್ಪಿಗಳು ಮಾಡಿದ್ರು. ಇಲ್ಲಿದಲ್ಲ ಪ್ರಾಚೀನ ಕಾಲದ. ನೀವು ಹಂಗಾರೆ ಹುಟ್ಟಾಗ್ಲಿಂದ ಏನಿಲ್ಲ, ಮುಂಚೆ ಆದಿ ಕಾಲದಲ್ಲಿ ಆಗಿರೋದು. ಆದಿ ಕಾಲದಲ್ಲಿ ರಾಜರ ಕಾಲದಲ್ಲಿ ಆಗಿರೋದು. ಯಾವ್ದೋ ಕಾಲದಲ್ಲಿ ಮುಂದೆ ಯಾವ ನಿಮ್ಗೆ ಗೊತ್ತಿಲ್ದಂಗೆ ಅಜ್ಜ ಮುತ್ತಾಜಿಗಳು ಹೇಳ್ತಿದ್ರು. ಅವಾಗ ಅದೇನೋ ತೇರೆಲ್ಲ ಇದೆಯಾ? ತೇರು ಇತ್ತು ಅಂತೆ. ಕಲಿಯುಗ ಹುಟ್ಟಿದ ಕೂಡಲೇ ತೇರು ನೆಲದಲ್ಲಿ ಮುಳುಗಿ ನೆಲ ಸಮ ಆಗಿರ್ತದೆ. ನೆಲಕ್ಕಿಂತ ನೆಲ ತಾನೇ ಮುಳುಗಿ ಹೋಗ್ಬಿಡ್ತದೆ. ತನ್ನಂಗೆ ತಾನೇ ಅದು ಮಾಯ ಆಗ್ಬಿಡ್ತದೆ.
ಅದನ್ನ ನಮ್ಮ ಅಜ್ಜ ಮುತ್ತಜ್ಜಗಳು ಹೇಳ್ತಾ ಇತ್ತು. ಇಲ್ಲೇನ್ ಜಾತ್ರೆ ತರ ಏನು ನಡೆಯಲ್ಲ? ಇಲ್ಲ, ಜಾತ್ರೆ ನಡೆಯಲ್ಲ. ಒಟ್ಟಿನ ಪರ ಅಂತ ಮಾಡ್ತೀವಿ. ಊರಿಗೆ 1000 ಜನಕ್ಕೆ ಊಟ ಹಾಕ್ತಿವಿ. ವರ್ಷಕ್ಕೊಂದ್ಸಲಿ ವರ್ಷಕ್ಕೊಂದ್ಸರಿ ಮಾಡ್ತೀವಿ. ಅದೇ ಮುಂಚೆ ಜಾತ್ರೆ ನಡೀತಾ ಇತ್ತು, ಕಾರಣಾಂತರಗಳಿಂದ ನಿಂತೋಗಿದೆ. ಈಗ ಅದನ್ನ ನಾವು ಮಾಡಕ್ ಆಗಲ್ಲ. ಈಗ ಇದೊಂದು ಪರ ಅಂತೇಳಿ ಮಾಡ್ಕೊಂಡು ಗ್ರಾಮ ಅದೇ ಈ ಜಾತ್ರೆ ಮಾಡಾಗ ಪರ ಮಾಡ್ಬಿಟ್ಟು ಅನುದಾನ ಮಾಡ್ತೀವಿ. ಅನುದಾನ ಮಾಡಿ ಭಕ್ತಾದಿಗಳನ್ನ ಅನುದಾನ ಮಾಡೋಗ್ತಾರೆ. ಒಂದು 10-15 ಹಳ್ಳಿ ಬಂದು ಅವರು ಏನ್ ಬಂದು ಊಟ ಮಾಡಿಕೊಂಡು ಅವ್ರೇನ್ ಕೊಟ್ಟು ಹೋಗ್ತಾರೆ. ಅವ್ರೇನ್ ಭಕ್ತಿಯಿಂದ ಕೊಟ್ಟು ಹೋಗ್ತಾರೆ ಅದನ್ನ ಸಮರ್ಪಣೆ ಮಾಡ್ಕೊಂಡು ನೀವು ಅದನ್ನ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಹಿಂದೂ ಮುಸ್ಲಿಮ್ಸ್ ಅನ್ನ ಭೇದ ಭಾವ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಮಾತರಂ ಆಗಿ ಒಂದೇ ತರದಲ್ಲಿ ಎಲ್ಲರೂ ಮಾಡ್ತಾರೆ. ಈಗ ಹಿಂದೂನೇ ಬೇರೆ ಮುಸ್ಲಿಮ್ಸೇ ಬೇರೆ ಭೇದ ಭಾವ ಇಲ್ಲ, ಎಲ್ಲ ಒಗ್ಗಟ್ಟಲ್ಲಿ ಇದನ್ನ ದೇವಸ್ಥಾನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಮಕ್ಕಳು ನಮ್ಮ ಮುಂದೆ ಮಕ್ಕಳು ಹಂಗೆ ನಡ್ಸ್ಕೊಂಡು ಹಂಗೆ ಮುಂದಿನ ಪೀಳಿಗೆಲ್ಲೂ ಹಂಗೆ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಆಶ್ವಾಸನೆ ಐತೆ ನಿಮ್ಮಲ್ಲಿ? ನಮ್ಮಲ್ಲಿ ಐತೆ. ನಮ್ಮ ಅಪ್ಪ ಅವ್ರನ್ನ ಕರ್ಸಂತಾನೆ. ಇಲ್ಲಿ ಎಲ್ಲಾರ್ಗು ಅನುಸರಣೆ ಮಾಡ್ಕೊಂಡು ಹೋಗುವಂತ ವಾತಾವರಣ ಐತೆ, ತಿಳಿದೈತೆ ಅನ್ನಂಗೆ ಹೇಳ್ತಿದ್ದೀರಾ. ಮುಂದಿನ ಪೀಳಿಗೆಯಲ್ಲಿ ಗೊತ್ತಿಲ್ಲ ಏನಾಗುತ್ತೋ ಏನ್ ಬಿಡುತ್ತೋ. ಅಷ್ಟೊತ್ತಿಗೆ ಭಗವಂತ ಇದ್ದಾನೆ, ಏನ್ ಮಾಡ್ಕೊಂತಾನೋ ಏನ್ ಬಿಡ್ತಾನೋ ಅವನಿಗೆ ಬಿಟ್ಟಿದ್ದು. ಈಗ ಈ ಪೀಳಿಗೆ ಇರೋಷ್ಟು ದಿನ ಅಂತೂ ಭೇದ ಭಾವ ಇಲ್ದಂಗೆ, ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ದಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಆ ಭಗವಂತನ ಇಚ್ಛೆಯಿಂದ ಇನ್ನ ಮುಂದೆ ಶತಮಾನಗಳು ತಗ ಹಿಂಗೆ ನಡ್ಸ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಗೊತ್ತಿಲ್ಲ, ನಾವು ಇರೋ ತಗ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇಲ್ಲೆಲ್ಲ ಓಡಾಡ್ಬೋದಾಯ್ತಂತೆ ನೋಡಿ. ಈ ಕಡೆ ಇಲ್ಲೆಲ್ಲ ಗುಹೆ ಟೈಪ್ ಇದೆ, ಕಲ್ಲಲ್ಲೆಲ್ಲ ಒಳಗಡೆ ಆಚೆ ಓಡಾಡ್ಬೋದಾಯ್ತಂತೆ ನೋಡಿ. ಈಗ ಹೋಗಿ ತೋರಿಸ್ತಾ ಇದೀವಿ. ಮಕ್ಕಳು ಏನೋ ಬೀಳ್ಲಿ ಇದಾಗಿದೆ ಅಂತ ಇದೆ, ಕ್ಲೋಸ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಸುತ್ತಳತೆ ನೋಡಿ, ಇದೆಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಕಲ್ಲಾಕಿ. ಇದರಲ್ಲಿ ಹೋಗ್ಬೋದಾ? ಹೋಗ್ಬೋದು, ಬನ್ನಿ ನೋಡಿ ಫ್ರೆಂಡ್ಸ್. ಇದೆಲ್ಲ ಹಿಂದ್ಗಡೆ ಇರೋದು ಫುಲ್ಲೆಲ್ಲ ಕ್ಲೋಸ್ ಆಗಿದೆ. ಫುಲ್ ಬಂಡೆಲ್ಲೇ ಇರೋದು ನೋಡಿ. ಇದೆಲ್ಲ ಬಂಡೆಲ್ಲೇ ಇರೋದು. ಇಲ್ಲೆಲ್ಲ ಓಡಾಡೋರಂತ ಮುಂಚೆ ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಕಲ್ಲೆಲ್ಲ ಹಾಕಿ ಕ್ಲೋಸ್ ಮಾಡಿದ್ದಾರೆ ನೋಡಿ. ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಓಡಾಡ್ಬೋದಾಯ್ತಂತೆ. ಇಲ್ಲೆಲ್ಲ ಸುತ್ತ ದೇವಸ್ಥಾನ ಬ್ಯಾಕ್ ಗ್ರೌಂಡ್ ಇದು. ಆಗ್ಲೇ ಒಳಗಡೆ ತೋರಿಸಿದ್ದೀನಿ, ಬ್ಯಾಕ್ ಗ್ರೌಂಡ್ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಫುಲ್ ಬಂಡೆನೆ ನೋಡಿ. ಯಾವ ತರ ಹಿಂಗ್ ಇಟ್ಕೋಬಹುದು, ಹಿಂಗ್ ಇಟ್ಕೋಬಹುದು. ಅಷ್ಟು ಹೈಟ್ ಅಲ್ಲಿ ಇದೆ. ಫುಲ್ ಹೆಂಗ ಕೂತಿದೆ ಅಂದ್ರೆ ನೋಡಿ, ಆರಾಮಾಗಿ ಮಳೆ ಸಂಸಾರ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಅವರು ಗ್ರೇಟ್. ಅಲ್ಲಿ ಜೈನ್ ಇದೆ ಅಲ್ಲ, ತೋರ್ಸ ಆಮೇಲೆ ನೋಡಿ. ಇದಿದೆಯಲ್ಲ ಜೈನ್, ಇದು ಇತ್ತು, ಇವಾಗ ಆರೋಗಿದೆ ಅಂತೆ. ಇದೆಪ್ಪ ಇದು ಹೆಂಗೆ ಜೇನು ಈ ಮಟನ್ ಚಿಕನ್ ತಿನ್ಕೊಂಡ್ಬಂದ್ರೆ ಓಡಾಡ್ಸ್ಕೊಂಡು ಕಮ್ಮಿದಂತೆ. ಎಲ್ಲ ಫುಲ್ ಬಟ್ಟೆ ಎಲ್ಲ ಗೋಯೆ.
ಇದೆಲ್ಲ ಸುತ್ತಳತೆ ಸುತ್ತ ಇಲ್ಲಿ ಓಡಾಡ್ಬೋದಾಯ್ತಂತೆ ದೇವಸ್ಥಾನ ಸುತ್ತ. ಇಲ್ಲಿ ದೇವಸ್ಥಾನ ಸುತ್ತ ಓಡಾಡ್ಬೋದಾಯ್ತಂತೆ ನೋಡಿ. ಇಲ್ಲಿ ಗೋಡೆ ಕಟ್ಬಿಟ್ಟಿದಾರಲ್ವಾ, ಇದು ಗೋಡೆ ಕಟ್ಟಿರೋದು ಎಲ್ಲ ಬಂಡೆನೇ. ಇದು ಎಲ್ಲ ಬಂಡೆಯಲ್ಲೇ ಇದು ನೋಡಿ, ಫುಲ್ ಬಂಡೆನೆ. ಎಷ್ಟು ಹೈಟಲ್ಲಿದೆ, ಇದೇ ಊರು. ಅದೊಂದು ಬೆಟ್ಟ ಐತೆ. ಇದು ಈ ಸುತ್ತ ಓಡಾಡ್ಬೇಕಾದ್ರೆ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಂತೆ, ಅದರಿಂದ ಮುಚ್ಚಿಬಿಟ್ಟಿದ್ದಾರೆ. ಸುತ್ತ ಓಡಾಡ್ತಿದ್ರು ಅಂದ್ರಲ್ಲ, ಇದ್ಯಾಕೆ ಮುಚ್ಚಿದ್ದು? ಒಬ್ಬೊಬ್ರು ಮಕ್ಕಳು ಆಟ ಆಡ್ಬೇಕಾದ್ರೆ ಬಿದ್ದು ಮರ ಕೆಲಸ ಮಾಡ್ಬೇಕಾದ್ರೆ ಪರ ಮಾಡಿದಾಗ ಯಾರೋ ಆಡ್ತಾ ಹೋಗ್ತಾವಲ್ಲ, ಅವಾಗ ಬಿದ್ದು ಒಬ್ಬ ಒಂಚೂರು ಎಫೆಕ್ಟ್ ಆಗಿದ್ದಕ್ಕೆ ನೀವೇ ಹೊಡ್ಕೊಂಡಿದ್ದಕ್ಕೆ ಊರೆಲ್ಲ ಸೇರಿ ಗ್ರಾಮದವರೆಲ್ಲ ಸೇರಿ ಗಾಡಿ ಯಾರು ಓಡಾಡಬಾರ್ದು. ಯಾರು ಬಿದ್ದಾರು ಏನಕ್ಕೆ ಅಂದರೆ ಈ ದೇವಸ್ಥಾನ ಕೆಟ್ಟ ಹೆಸರು ಬರಬಾರ್ದು ಒಂದು ಉದ್ದೇಶಕ್ಕೆ ಈ ಗೋಡೆ ಕಟ್ಟಿದ್ದಾರೆ. ಗೋಡೆ ಕಟ್ಟಿ ಸುತ್ತ ಯಾರು ಓಡಾಡಬಾರ್ದು. ಡಿ ಕಲ್ಲಹಳ್ಳಿಯಿಂದ ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದಪ್ಪ ಅಂತ. ಹಾಸನ ಜಿಲ್ಲೆ ಅತ್ತಿಗೆರೆ ತಾಲೂಕು, ಜಾಗೋಲ್ ಹೋಗ್ಲಿ. ನಮ್ಮೂರು ಸಣ್ಣ ಗ್ರಾಮ ಡಿ ಕಲ್ಲಹಳ್ಳಿಯಿಂದ. ಅದು ಅರಸೀಕೆರೆಗೆ ಒಂದು 13 ಕಿಲೋಮೀಟ್ರ್ ಆಗ್ಬೋದು, ಇಲ್ಲ ಜಾಗೋಲಿಗೆ 13 ಕಿಲೋಮೀಟ್ರ್ ಆಗ್ಬೋದು. ಅರಸೀಕೆರೆ ತಾಲೂಕು, ಜಾಗೋಲ್ ಹೋಗ್ಲಿ, ಹಾಸನ ಜಿಲ್ಲೆ. ಇಂಥ ಮಧ್ಯದಲ್ಲಿರೋವಂಥ ಹಳ್ಳಿ, ಸಣ್ಣ ಪುಟ್ಟ ಗ್ರಾಮ. 3 ಕ್ಯಾಸ್ಟು ಇದೆ. 3 ಕ್ಯಾಸ್ಟರು ಸೇರಿ ಈ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೊಂದು ಪೀಳಿಗೆಗೆ ಯಾರು ಮುಂದೆ ಮಕ್ಕಳು ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನದ ಫ್ರಂಟು ಪೋರ್ಷನ್ ಎಲ್ಲ ತೋರಿಸಿದ್ದೀನಿ. ಬ್ಯಾಕು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದೇ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಕಂಟಿನ್ಯೂ ಆಗಿ. ನಮ್ಮ ಹೆಸರು ಸಿದ್ದಪ್ಪ ಅಂತ, ಈ ಕಲ್ಲಹಳ್ಳಿ. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಎಲ್ಲ ವ್ಯೂ ತೋರಿಸಿದ್ದೀನಿ. ಮತ್ತು ಫ್ರಂಟ್ ಪೋರ್ಷನ್ ಎಲ್ಲ ಬಂಡೆ ಎಲ್ಲ ತೋರಿಸಿದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ. ಬ್ಯಾಕಿಂದು ವೀಡಿಯೋ ತೋರಿಸ್ತೀನಿ. ಥ್ಯಾಂಕ್ ಯು. ಇದು ಮುಸ್ಲಿಮ್ಸ್ ಬೇಡ ಮರ ಇದೆ ನೋಡಿ. ಇಲ್ಲಿ ಈದ್ಗಾ ಇದೆ. ಶುಕ್ರವಾರ ನಮಾಜ್ ಈದ್ಗಾ ಇದು ನಮಾಜ್ ಮಾಡೋದಕ್ಕೆ, ಹಬ್ಬಗಳಲ್ಲಿ ರಂಜಾನ್ ಬಕ್ರೀದಲ್ಲಿ ನೋಡಿ. ಇದೆ ಫ್ರಂಟಲ್ಲೇ ಇರೋದೇ ದೇವಸ್ಥಾನ ನೋಡಿ. ಇದೇ ಫ್ರಂಟಲ್ಲಿರೋ ದೇವಸ್ಥಾನ. ನನ್ನ ಕೈ ತೋರಿಸ್ತಾ ಇದ್ದೀನಲ್ಲ, ಇದೇ ಫ್ರಂಟಲ್ಲಿರೋ ದೇವಸ್ಥಾನ. ಇಲ್ಲಿ ನೋಡಿ, ಎಲ್ಲ ಒಗ್ಗಟ್ಟಲ್ಲೇ ಇರೋದು ನೋಡಿ. ಇಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಈದ್ಗಾ ಇದೆ, ಇಲ್ಲಿ ಬೇಡದ ಮರ ಇದೆ ನೋಡಿ. ಫುಲ್ಲು ನಮ್ಮ ಮಸೀದಿ ಇದು, ಮುಸ್ಲಿಂ ಮಸೀದಿ ಇದು. ಇವ್ರು ನಮ್ಮ ಗಿರೀಶ್ ಅವ್ರಂತ.